ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರ್ಷ. ಸೊ ಇವತ್ತು ಒಂದು ಹೊಸ ವ್ಲಾಗೊಂದಿಗೆ ಮತ್ತೆ ಬಂದಿದ್ದೀವಿ. ಏನಪ್ಪ ಅಂತಂದರೆ ಹೂ ನೋಸ್ ಹೂಮ್ ಬೆಟರ್ ಅಂತ, ಅಂದರೆ ನಮ್ಮಿಬ್ಬರ ಮಧ್ಯೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕೆಲವು ಕ್ವೆಶನ್ಸ್ನ ಮಮ್ಮಿಗೆ ಕೆಲವು ಕ್ವೆಶನ್ಸ್ನ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ. ಅವರು ಕ್ವೆಶನ್ಸ್ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ತೆರೆ ಹಿಂದೆ ಇದ್ದಾರೆ. ಸೊ ಅವರು ತೆರೆ ಹಿಂದೆ ಕ್ವೆಶನ್ಸ್ ಕೇಳ್ತಾರೆ, ನಾವು ತೆರೆ ಮುಂದೆ ಆನ್ಸರ್ಸ್ ಬರಿತೀವಿ. ಅವರು ಯಾರು ಕರೆಕ್ಟಾಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ನಾವು ಆಲ್ರೆಡಿ ಮುಂಚೆನೇ ಆನ್ಸರ್ಸ್ನ ಬರೆದ್ಬಿಟ್ಟು ಕೊಟ್ಟಿದ್ದೀವಿ. ಆಮೇಲೆ ಏನಂತಾರಲ್ಲ, ಮೋಸ ಮಾಡ್ತಿದ್ದದು ಅದೆಲ್ಲ ಇವಳು ಜಾಸ್ತಿ ಮಾಡೋದು, ಸುಳ್ಳು ಹೇಳೋದು ಎಲ್ಲ ಜಾಸ್ತಿ ಮಾಡ್ತಾಳೆ. ಅದಕ್ಕೆ ಮುಂಚೆನೇ ಆನ್ಸರ್ಸ್ ಬರೆದಿಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದನ್ನು ಮಮ್ಮಿ ಕೈಲಿ ಕೊಟ್ಟಿದ್ದೀವಿ. ಯಾರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಗೊತ್ತಾಗುತ್ತೆ. ಗೆದ್ದವ್ರಿಗೇನಮ್ಮ 100 ರೂಪೀಸ್. ನೋಡ್ತೀರಾ ಮಗ ಗೆದ್ದವ್ರಿಗೆ 100 ರೂಪೀಸ್ ಅಂತೆ. ಯಾರು ಗೆಲ್ತಾರೋ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ಮಮ್ಮಿ. ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ಇವಾಗ ಇಬ್ಬರಿಗೂ. ಈಗ ನಾನು ಕ್ವಶನ್ ಕೇಳೋದನ್ನ ನಿನಗೆ ಕೇಳಿದ್ರೆ ಕ್ವಶನ್ ಕೇಳ್ತೀನಿ, ನೀನು ಇವಳಿಗೆ ಇಷ್ಟ ಆಗಿದ್ದು ಬರೀಬೇಕು, ಇವಳು ನಿನಗೆ ಇಷ್ಟ ಆಗಿದ್ದು ಬರೋದು ಅಪೋಸಿಟ್. ನಿಮಗೆ ಬರ್ಕೊಬಿಡ್ಬೇಡ್ರಿ. ಆಮೇಲೆ ಸ್ಲಿಪ್ಪರ್ ಸೈಜಾ? ಅವಳು ನಾನು ಬರಿಬೇಕು ತಾನೆ? ಹೌದು, ನೀವೇ ಬರ್ಕೋಬೇಡ್ರಿ. ಅವಳು ನೀನು ಬರೀ ನಿಂದು ಅವಾಗೇ ನೀವಿಬ್ಬರು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಫ್ರೆಂಡ್ಶಿಪ್ ನಿಮ್ಮದು ಬಾಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಬರ್ದಾಯ್ತು. ಆಯಿತು. ಆಮೇಲೆ ತಡಿ ಅಮ್ಮ, ಎಲ್ಲ ಒಂದೇ ಸತಿಗಲ್ಲ. ಈಗ ತೋರಿಸು. 6.5. ಹಿಂಗೆ ಗೊತ್ತಾಯ್ತು 6.5 ಅಂತ. ಕದ್ದು ನೋಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇವಳು. 1.5 ಅಂತ ನಾನು ಯಾರಿಗೂ ಹೇಳಿಲ್ಲ. ಬರೀ ಇಂಥದೆಯ. ಅವಳದು 7 ಅಂತ ಬರ್ದಿದ್ದೀನಿ. ಅಷ್ಟನ್ನು ಆನ್ಸರ್ ಮಾಡೋಣ. ಸರಿ, ಎಷ್ಟು ನಿಂದು ಗೊತ್ತಾಗುತ್ತೆ. ಏನು ಪರವಾಗಿಲ್ಲ, ಆನ್ಸರ್ ಹೇಳ್ಬೋದಪ್ಪ. ಗೊತ್ತಾಗಿಲ್ಲ ಅಂದಮೇಲೆ ಅದು ರಾಂಗ್. ಆನ್ಸರ್ 5 36. 5 ಸೈಜು 36. ಶೂ ಸ್ಲಿಪ್ಪರ್ ಎಲ್ಲ ತಗೊಳ್ತು. ಓಕೆ, ನೆಕ್ಸ್ಟ್ ಸೆಲೆಬ್ರಿಟಿ. ಪಾಯಿಂಟ್ ಅವಳಿಗೆ ಬಂದಿದೆ. 1 ಪಾಯಿಂಟ್ ಅವಳಿಗೆ ಬಂತು. ನೆಕ್ಸ್ಟ್ ಹೇಳ್ತಿದ್ದೀನಿ, ಸೆಲೆಬ್ರಿಟಿ ಕ್ರಶ್. ಮಗಳೇ ನಿನ್ನ ಆಮೇಲೆ ಆನ್ಸರ್ ನೋಡ್ತೀನಿ ಕಣೆ. ಆಯಿತು. ದೊಡ್ಡದಾಗಿ ಬರೀತಾಳೆ ಕ್ಯಾಮ್ರಾದಲ್ಲಿ ಉಲ್ಟಾ ಬರುತ್ತೆ. ಸೊ ಯಶ್. ಅವಳದ್ದು ಆನ್ಸರ್ ತೋರಿಸ್ತಿದ್ದೀನಿ. ಈ ಕರೆಕ್ಟಾ? ಸರಿನಲ್ಲ ಅನ್ಸುತ್ತೆ. ಸುದೀಪ್ ಕರೆಕ್ಟ್. ನಂದು ರಾಂಗ್. ನಂದು ಸುದೀಪ್ ಆ್ಯಕ್ಚುಲಿ. ಅವಳು ಯಶ್ ಅಂತ ಬರೆದ್ಬಿಟ್ಟವಳೆ. ಲಾಸ್ಟಲ್ಲಿ ನೀವು ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ ಅಂತ ಲಾಸ್ಟಲ್ಲಿ ನೀವು ಬರ್ತಿರ್ತೀರ ಸ್ಲಿಪ್ಪಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಸೊ ಈಚ್ 1 ಪಾಯಿಂಟ್. ಓಕೆ, ನೆಕ್ಸ್ಟ್. ದೊಡ್ಡದಾಗಿ ಬರೀಬೇಕಾ? ಕಾಣಿಸಲ್ಲ. ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಸ್ವೀಟ್ ಪರ್ಸನಾ ಖಾರ ಪರ್ಸನ್ ಅಂತ? ಎಸ್. ನೀವು ಬರ್ಕೊಬೇಡ್ರಿ, ಅವಳದ್ದು ಆಪೋಸಿಟ್ ಬರ್ಕೊಳ್ರಿ. ಈ ದೊಡ್ಡದಾಗಿ ಬರೀತೀನಿ. ಫಸ್ಟ್ ಬೇಗ ತೋರಿಸಿ. ಸ್ವೀಟ್. ಖಾರ ಅವಳದು. ಹೌದು, ನಾನು ಸ್ವೀಟ್ ಅಲ್ಲ. ಅವಳು ಸ್ವೀಟ್ ಅಲ್ಲ. ಅಯ್ಯೋ, ಸ್ವೀಟ್ ಅಂದರೆ ಆಗಲ್ಲ ಅವಳಿಗೆ ಫಸ್ಟೇ. ಸ್ವೀಟ್ ಅಂದರೆ ರಾಂಗ್ 2 ಪಾಯಿಂಟ್ಸ್ 1 ಪಾಯಿಂಟ್. ಓಕೆ, ನೆಕ್ಸ್ಟ್. ಆ್ಯಕ್ಚುಲಿ ಉಲ್ಟಾ ಬರ್ತಾ ಇದೆ ಅನಿಸುತ್ತೆ ಕ್ಯಾಮ್ರಾಗೆ. ಲಾಸ್ಟಲ್ಲಿ ತೋರಿಸ್ಬೇಕು ಆನ್ಸರ್ಸ್ ಕ್ಯಾಮ್ರಾಗೆ. ಓಕೆ, ನೆಕ್ಸ್ಟ್. ಬಿಗ್ಗೆಸ್ಟ್ ಫಿಯರ್. ಭಯ ಯಾವುದು ನಿಮಗೆ? ದೊಡ್ಡ ಭಯ ಯಾವುದು? ಅವಳ ಭಯ ಯಾವುದು, ನಿಮ್ಮ ಭಯ ಯಾವುದು? ಅಪೋಸಿಟ್ ಬರ್ಕೊಳ್ಳಿ. ಭಯ ಯಾವುದು ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಬಿಗ್ಗೆಸ್ಟ್ ಫಿಯರ್ ಫಾಸ್ಟ್ ಟೈಮ್ ಅಪ್. ಡಾಗ್ ಅಂತ ಬರ್ತಿದ್ದೀನಿ. ಅಲ್ಲ, ಯಾವತ್ತು ಡಾಗ್ನ ಮಾತಾಡ್ತಿರೋದಲ್ಲ ನೋಡಿ. ಅದು ಬಿಗ್ಗೆಸ್ಟ್ ಫಿಯರ್ ಹೆಂಗಾಗುತ್ತೆ? ಅದು ಫಿಯರ್ ಅಲ್ಲ. ಅದಕ್ಕೆ ಡಾಗ್ ಅಂತ ಬರ್ದಿದ್ದೀನಿ. ಬಿಗ್ಗೆಸ್ಟ್ ಫಿಯರ್ ನನಗೇನು ಗೊತ್ತಿಲ್ಲ ಅವಳ ಬಗ್ಗೆ. ಒರಿಜಿನಲ್ ಆಗಿ ಫಿಯರ್ ಬರೀ ಯಾರು ಸಣ್ಣ ಪುಟ್ಟ ನಾಯಿ. ಓಕೆ, ನೀನೇನು ಬರ್ದಿದ್ದೆ ತೋರಿಸು. ಲೂಸಿಂಗ್ ಫ್ರೆಂಡ್ಸ್ ಅಂತ ಬರ್ದಿದ್ದೀನಿ. ಚಾನ್ಸೇ ಇಲ್ಲ. ಯಾರಿದ್ರು ಯಾರಿಲ್ಲ ಅಂದ್ರೂ ಚೆನ್ನಾಗೇ ಇರ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಇಂಗ್ಲಿಷ್ ರಿಪೋರ್ಟ್ ಮಾಡ್ತಾಳೆ ಅಂದ್ರೆ ಇಬ್ಬರದ್ದು ರಾಂಗ್ ಆಯಿತು. ಯಾವ್ದು ನಿಂದು ಬಿಗ್ಗೆಸ್ಟ್ ಫಿಯರ್? ಏನು ಇಲ್ವೇ ಇಲ್ಲ. ಫಿಯರ್ ಅನ್ನೋದೇ ನಾನು ಹೇಳ್ದೆ ಸ್ಟಾರ್ಟಿಂಗ್. ಭಯ ಇಲ್ಲದೆ ಇರೋ ಹುಡುಗಿ ನಾನು. ಇದ್ದೇ ಇರುತ್ತೆ ಎಲ್ಲರಿಗೂ. ಓಕೆ, ನೆಕ್ಸ್ಟ್.
ಫಸ್ಟ್ ನೀವಿಬ್ರು ಮೀಟ್ ಆದಾಗ ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಿ? ನನಗೆ ನನ್ನ ಕಲರ್ ಬಟ್ಟೆನೇ ನೆನಪಿಲ್ಲ. ಇವಳು ಏನು ನೆನ್ಪಿಟ್ಕೊಳ್ಳಿ. ಅದು ಗೊತ್ತಿಲ್ಲ ಅಂದ್ರೆ approximate ಎಷ್ಟು ಬರೀ ವರ್ಷದಿಂದ? 5 ವರ್ಷನಾ? ಅಪ್ರಾಕ್ಸಿಮೇಟ್ ಬರೀ ಅಷ್ಟೇ. ಆಯಿತು. ಫಸ್ಟ್ ಮೀಟ್ ಆದಾಗ ವೈಲೆಟ್ ಕಲರ್ ವಿತ್ ಬ್ಲ್ಯಾಕ್ ಮಿಕ್ಸ್ ಚೂಡಿದಾರ್ ಹಾಕೊಂಡಿದ್ರು. ಕರೆಕ್ಟ್. Correct ಆ? ಪಿಂಕ್ ಅಂತ ಬರ್ದಿದ್ದೀನಿ. ಗೊತ್ತಾ ಇಲ್ವಾ? ಕರೆಕ್ಟೇನೆ? ಕರೆಕ್ಟಾ? ವಾವ್, ಫ್ರೆಂಡ್ಸ್ ಅಂದರೆ ಹೀಗಿರಬೇಕು ನೋಡಿ, ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ. ವೆರಿ ಗುಡ್. Prove ನೆಕ್ಸ್ಟ್, ಮಾಡ್ಬಿಟ್ಲು. ಫೇವ್ರೇಟ್ ಕಲರ್ಸ್ ಯಾವುದು? ಫೇವ್ರೆಟ್ ಕಲರ್ ಅವಳದು ಐ ಥಿಂಕ್ ಇದೆ ಅನ್ಕೋತೀನಿ. ಈ ಪಾಯಿಂಟ್ಸ್ಗಳೇ ನೆನ್ಪಿಟ್ಕೋತಾ ಇಲ್ವಾ? ಲಾಸ್ಟಿಗೆ ಗೊತ್ತಾಗುತ್ತಲ್ಲ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ. ಆಯಿತು. ಫೇವ್ರೇಟ್ ಕಲರ್ ಬೇಗ ತೋರಿಸಿ. ಪಿಂಕ್ ಅಂತ ಅನ್ಕೊಂತೀನಿ. ಉಲ್ಟಾ ಅವಳದು ಬ್ಲ್ಯಾಕ್. ಬ್ಲ್ಯಾಕ್ ಕರೆಕ್ಟು, ಬ್ಲ್ಯಾಕ್ ಜೊತೆ ಬ್ಲೂನು ಜೊತೆಗೆ ಅದ್ರ ಕಾಂಬಿನೇಷನ್ ಡ್ರೆಸ್ ಎಲ್ಲ ಬರ್ಬಿಡ್ತೀನಿ. ಒಂದು ಕಲರ್ ಬರಿಬೇಕಲ್ವಾ ಫ್ರೆಂಡ್ಸ್ ಫೇವ್ರೇಟ್ ಕಲರ್ ಅಂತಂದರೆ? ಪರವಾಗಿಲ್ಲ ಬಿಡಾಯ್ತು. ನಂದು ಬ್ಲ್ಯಾಕ್ ಕಣೆ. ಓಕೆ, ರಾಂಗ್ ಆಯ್ತು ಬಿಡು ಈಗ. ಓಕೆ, ರಾಂಗ್ ಆಯ್ತು ಈಗ. ಫೇರ್ ಆಗಿದೆಯಲ್ಲ, ಪಿಂಕಿಶ್ ಆಗಿದೆಯಲ್ಲ. ಅವಳು ಏನು ಅನ್ಕೊಂಡ್ಲು ಗೊತ್ತಾ? ಆ್ಯಕ್ಚುಲಿ ಪಿಂಕ್ ಡ್ರೆಸ್ ಅಂತ ಬರ್ದಿದ್ದೀನಲ್ಲ, ಅದು ಅಂದಾಜ್ಮೇಲೆ ಬರ್ದವಳೆ ಪಿಂಕ್ ಅಂತ ಅವಳ ಫೇವ್ರೇಟ್ ಕಲರ್ ಅಂತ. ಅದಕ್ಕೆ ಅದೇ ನನ್ನ ಫೇವ್ರೇಟ್ ಕಲರ್ ಅಂದ್ಕೊಂಡ್ಬಿಟ್ಟಿದ್ದಾಳೆ. ನೆಕ್ಸ್ಟು ಸೀಕ್ರೆಟ್ ಟ್ಯಾಲೆಂಟ್. ಅಯ್ಯೋ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹೆಂಗಿದೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನಿದ್ದೆ ಮಾಡೋದು ಅಂತ ಬರ್ತಿದ್ದೀನಿ ಫ್ರೆಂಡ್ಸ್. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಸೀಕ್ರೆಟ್ ಟ್ಯಾಲೆಂಟ್ ಹೊಡೆದು ಅಂತ ನಾನು ಅನ್ಕೊಂಡೆ. ಶೇಪ್ ಔಟ್ ಮಾಡ್ತಾಳೆ ಅಂದರೆ ಅವಳದು ಸೀಕ್ರೆಟ್ ಟ್ಯಾಲೆಂಟ್ ನ್ಯೂಮರಾಲಜಿ. ಎಸ್, ಅವಳು ತುಂಬ ಚೆನ್ನಾಗಿ ಜಾತಕ ಹೇಳ್ತಾಳೆ. ಯಾರಾದರೂ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ಅವಳನ್ನ ಪರ್ಸ್ನಲಾಗಿ ಮೀಟ್ ಮಾಡಿಸ್ತೀನಿ. ಅಂದರೆ ಪೇಡ್ ಇರುತ್ತೆ, ಸುಮ್ಮನೆ ಅಲ್ಲ, ಫ್ರೀ ಆಗಲ್ಲ. ಅವಳು ಹೇಳ್ತಾಳೆ, ನಿಜ ಅಕ್ಯುರೇಟಾಗೇ ಹೇಳ್ತಾಳೆ. ಅಟ್ಲೀಸ್ಟ್ ಒಂದು 100ಗೆ ಒಂದು 90% ಅಕ್ಯುರೇಟಾಗೇ ಇರುತ್ತೆ. ಮತ್ತು ಏನಾದರೂ ಏನಂದರೆ ಸೊಲ್ಯೂಷನ್ಸ್ ಇತ್ತು ಅಂತಂದರೆ ಅದನ್ನು ಹೇಳ್ತಾಳೆ. ಮತ್ತು ಯಾವ್ದು ಲಕ್ಕಿ ನಂಬರ್ ಅದನ್ನು ಎಲ್ಲನೂ ಹೇಳ್ತಾಳೆ. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಅವಳು ಹೋಗೋಷ್ಟೊತ್ತಿಗೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ನಿದ್ದೆ ಮಾಡೋದಂತೆ. ರಾಂಗ್ ಫ್ರೆಂಡ್ಸ್, ಅದು ನನ್ನ ಸೀಕ್ರೆಟ್ ಟ್ಯಾಲೆಂಟ್ ಅಲ್ಲ ಅದು. ಓಕೆ, ನೆಕ್ಸ್ಟ್ ಫೇವ್ರೇಟ್ ಡ್ರೀಮ್ ಪ್ಲೇಸ್. ಡ್ರೀಮ್ ಪ್ಲೇಸ್ ಅವಳು ನನ್ನ ಹತ್ರ ಯಾವತ್ತೂ ಹೇಳೇ ಇಲ್ಲ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ. ನಾನು ಸುಮ್ಮನೆ ಬರಿತೀನಿ ಅಷ್ಟೇ. ಜಕ್ಸಂದ್ರ ನೆಲಮಂಗಲ ಅಂತ ಓಕೆ, ತೋರಿಸಿ ಬೇಗ ಬೇಗ. ಮಾಲ್ಡೀವ್ಸ್ ಅಂದ್ಕೊಂಡಿದ್ದೀನಿ. ಮಾಲ್ಡೀವ್ಸ್ ಅಲ್ಲ, ಅವಳು ಸ್ವಿಟ್ಜರ್ಲ್ಯಾಂಡ್ ಅಂದ್ಕೊಂಡಿದ್ದೀನಿ. ಸರಿನಾ? ಕರೆಕ್ಟಾ? ಪಾಯಿಂಟ್ ಗೊಟ್ಟು ವರ್ಷ. ಎಸ್, ನೆಕ್ಸ್ಟ್ ನಂದು ಮಾಲ್ಡೀವ್ಸ್ ಅಲ್ಲ, ನಂದು ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡನ್ನೇ. ನಂದು ನಿಂದು ಅದೇ ಇರ್ಬೋದು ಅಂತ ಬರೆದಿದ್ದೆ. ಓಕೆ, ನೆಕ್ಸ್ಟ್ ನಿಮಗೆ ಯಾವ ಅವಳಿಗೆ ಸ್ವಿಟ್ಜರ್ಲ್ಯಾಂಡ್ ಯಾಕೆ ಇಷ್ಟ ಅಂತ ಹೇಳ್ತೀನಿ ಕೇಳಿದ್ರೆ. ಹೇಳ್ರಪ್ಪ, ಹೇಳ್ರು. ಅಲ್ಲಿ ಬುಲ್ಬುಲ್ ಫಿಲಮಲ್ಲಿ ನೋಡ್ಬಿಟ್ಟಿದ್ದಾಳೆ ಸ್ವಿಟ್ಜರ್ಲ್ಯಾಂಡ್. ಅದು ಫಸ್ಟ್ ಆಫ್ ಏನೋ ಅಲ್ಲಿ ಶೂಟ್ ಮಾಡ್ತಾರಲ್ಲ, ಅದು ನೋಡಿದಾಗಿಂದನೂ ಅವಳಿಗೆ ಸ್ವಿಟ್ಜರ್ಲ್ಯಾಂಡ್ ಹೋಗಬೇಕು ಅಂತ. ಓಕೆ, ನೆಕ್ಸ್ಟ್ ಮುಗಿತಾ ನಿಮ್ಮದು ಡ್ರೀಮ್ ಎಲ್ಲ? ನೆಕ್ಸ್ಟ್ ನಿಮ್ಮದು ಫೇವರೇಟ್ ಇದ್ಯಾವುದು? ಕ್ಯಾಟ್ ಆರ್ ಡಾಗ್? ಇದ್ಯಾವುದು ಅಂತೆ ಪೆಟ್, ಡಾಗ್ ಆರ್ ಕ್ಯಾಟ್? ಅವಳಿಗೆ ಗೊತ್ತೇಳು. ಇಷ್ಟುದ್ದ ಬರೀತಿದ್ಯಲ್ಲೇ. ನಾನು ನಥಿಂಗ್ ಅಂತ ಬರ್ದಿದ್ದೀನಿ. ಯಾಕಂದ್ರೆ ಇವಳಿಗೆ ಡಾಗು ಕ್ಯಾಟ್ ಯಾವುದು ಇಷ್ಟ ಇಲ್ಲ. ಯಾವುದು ಇಷ್ಟ ಆಗಲ್ಲ ಅವಳಿಗೆ. ಅವಳು ಹಂಗೆ ಅವಳಿಗೆ ಕ್ಯಾಟ್. ಆ್ಯಕ್ಚುಲಿ ಡಾಗು ಇಷ್ಟನೇ, ಡಾಗು ಕ್ಯಾಟ್ ಎರಡೂ ಇಷ್ಟಪಡ್ತೀನಿ. ಬಟ್ ಕ್ಯಾಟ್ ಅಲ್ಲ ನಿನ್ನ ಫೇವ್ರೇಟ್? ಸಾಕಿರೋದು ಕ್ಯಾಟು. ಡಾಗ್ ತುಂಬ ಡವ್ ಮಾಡ್ತಾಳೆ. ಕ್ಯಾಟ್ ಅಂತಾನೆ ಬರ್ದಿರ್ತಾಳೆ, ಅದರಲ್ಲಿ ಇಲ್ಲ ಸ್ಲ್ಯಾಶ್ ಹಾಕಿ ಡಾಗ್ ಬರ್ದಿರ್ತಾಳೆ. ಹೌದು, ಒಳ್ಳೆ ಕ್ಯಾಟ್ ಇದೆ. ನೆಕ್ಸ್ಟ್
ಹಾಂ, ನೆಕ್ಸ್ಟ್ ವರ್ಸ್ಟ್ ಹ್ಯಾಬಿಟ್ ಯಾವುದು? ಆಯಿತು, ಆಯಿತಾ? ಏನು ನೆನೆಸ್ಕೊಂಡೆ? ತೋರಿಸು ವರ್ಷ ಬಿಟ್ಟು. ನಿದ್ದೆ ಮಾಡೋದು ಮತ್ತು ಸೋಂಬೇರಿ. ನಿದ್ದೆ ಮಾಡೋದೇ ಕರೆಕ್ಟ್. ನಾನು ಅದೇ ಬರ್ತಿರೋದು. ಅಂದರೆ ಅವಳದು ಬಂದುಬಿಟ್ಟು ಬೇಗ ನಂಬ್ತಾಳೆ ಎಲ್ಲರನ್ನೂ, ಅದೇ ಅವಳದು ವರ್ಸ್ಟ್ ಹ್ಯಾಬಿಟ್ಟು. ನೆಕ್ಸ್ಟ್ ಕ್ವಶನ್ ಕೇಳ. ಫೇವ್ರೇಟ್ ಫಿಲಮ್ ಯಾವುದು ಆಲ್ ಟೈಮ್? ಎಲ್ಲ ಮತ್ತೆ ಮತ್ತೆ ನೋಡಬೇಕು ಅನ್ನೋ ಫಿಲಮ್ ಯಾವುದು? ತೋರಿಸ್ಮಾ. ಟಿ ವಿ ನೋಡಲ್ಲ ಅಂತ ಬರ್ತಿದ್ದೀನಿ. ಅದು ಒಂದು ಇರುತ್ತಲ್ವಾ, ಆದರೂ ಒಂದು ಇರುತ್ತೆ, ಅಂತ. ಬಟ್ ನಾನು ಅಷ್ಟು ಇದು ಮಾಡ್ಕೊಳಕ್ಕಾಗಲಿಲ್ಲ ಯಾವುದು ಅಂತ. ಅವಳದು ಮೊಗ್ಗಿನ ಮನಸ್ಸು ಅಂತ ಬರ್ತಿದ್ದೀನಿ. ಅಲ್ಲ, ಯಾವ್ದು? ಜೊತೆ ಅದಕ್ಕೆ ಆ ಸಾಂಗ್ಗೆ 28 ರೀಲ್ಸ್ ಮಾಡಿಳೆ ಒಂದೇ ಸಾಂಗಿಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ. ಯಾರು ಕರೆಕ್ಟು ರಾಂಗು ಆಮೇಲೆ ಪಾಯಿಂಟ್ಸ್ ಹಾಕೊಳ್ಳೋಣ. ಆಮೇಲೆ ಪಾಯಿಂಟ್ಸ್ ಹಾಕೋಣ. ನೆಕ್ಸ್ಟ್ ಕೇಳ್ತಿದ್ದೀನಿ. ಹ್ಞೂ. ನೆಕ್ಸ್ಟು ಫೇವ್ರೇಟ್ ಮೆಮೊರಿ ಆಫ್ ಟುಗೆದರ್. ಅಂದರೆ ನಮ್ಮಿಬ್ಬರು ಇಬ್ಬರದು ಯಾವುದು ಮೆಮೊರಿ ತುಂಬ ಇದಾ? ಹಾಂ. ನಾನು ಬೆಳಗಾಂ ಅಂತ ಬರೆದಿದ್ದೀನಿ. ಯಾಕಂದರೆ ನನಗೆ ಇವಳು ಮ್ಯಾರೇಜ್ ಆದಾಗ ಬೆಳಗಾಮಲ್ಲಿ ನಾವು ಜಾಸ್ತಿ ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಒಂದು 10 to 11 days 15 days ಆದರೂ ಆಗಿರ್ಬೋದು. ತುಂಬ ಚೆನ್ನಾಗಿ ಇವ್ರ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಫ್ಯಾಮಿಲಿ, ನನಗೆ ಅಣ್ಣ ನಾವು ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಅದಕ್ಕೇ ಬೆಳಗಾಂ ಅಂತ ಬರೆದಿದ್ದೀನಿ. ಇವಳು ಏನು ಬರೆದಿದ್ದಾಳೆ ಗೊತ್ತಿಲ್ಲ. ನಾನು ಅದನ್ನೇ ಬರ್ದಿರೋದು. ಅವಳ ಫೇವ್ರೆಟ್ ಟೈಮ್ ಬಂದುಬಿಟ್ಟು ನನ್ನ ಮದುವೆ ಟೈಮ್ ಅಂತ ಬರೆದಿದ್ದೀನಿ. ನನ್ನ ಹ್ಯಾಂಡ್ ರೈಟಿಂಗ್ ಅಂತೂ ವರ್ಸ್ಟ್ ಆಗಿದೆ. ಓಕೆ, ನನ್ನ ಮದುವೆ ಟೈಮ್ ಅಂತ ಅಂದರೆ ಅದೇ ನಮ್ಮ ಊರಿಗೆ ಹೋಗಿದ್ದು ನನ್ನ ಮದುವೆ ಆದಮೇಲೆ ಅವಳು ಬಂದಿದ್ಲಲ್ಲ ಜೊತೆಗೆ. ಓಕೆ. Best ನೆಕ್ಸ್ಟ್ memory. ಕ್ವಶನ್ ಬಂದ್ಬಿಟ್ಟು ಡ್ರೀಮ್ ಜಾಬ್ಸ್ ಯಾವುದು? ಡ್ರೀಮ್ ಜಾಬಾ? ಡ್ರೀಮ್ ಜಾಬ್ ಇವಳು ಡ್ರೀಮ್ ಜಾಬಾ? ಇನ್ಯಾರ್ದು ಬರೀತೀನಿ ಯೋಚನೆ ಮಾಡಿ. ಹ್ಞೂ. ಹೀರೋಯಿನ್ ಆಗೋದು ಅಂತ ಬರ್ತಿದ್ದೀನಿ. ಫಿಲಮ್ ಇಂಡಸ್ಟ್ರಿಗೆ ಅವಳಿಗೆ ಅದು ಡ್ರೀಮ್ ಜಾಬ್ ಅಲ್ಲ, ಆ್ಯಕ್ಚುಲಿ ನಂದು ಪ್ಯಾಷನ್ ಅದಷ್ಟೇ. ಡ್ರೀಮ್ ಜಾಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಮೈ ಡ್ರೀಮ್ ಜಾಬ್ ಆ್ಯಸ್ ಯೂಶುವಲ್ ಬೆಸ್ಟ್ ಯೂಟ್ಯೂಬರ್ ಆಗಬೇಕು ಅಂತ. ಅವಳದು ಆ್ಯಂಕರಿಂಗ್ ಅಂತ ಬರ್ದಿದ್ದೀನಿ. ಅಲ್ಲ, ಮತ್ತೆ ಒಂದು ಹೇಳ್ಬೇಕು ಆನ್ಸರ್ ಹೇಳ್ಬೇಕು. ಯೋಚನೆ ಮಾಡ್ತಾವಳೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್, ವಾಟ್ ಈಸ್ ಮೈ ನೇಮ್? ನಿಮ್ಮ ಮೊಬೈಲಲ್ಲಿ ಏನು ಫ್ರೆಂಡ್ ನೇಮ್ ಏನು ಸೇವ್ ಮಾಡ್ಕೊಂಡಿದ್ದೀರಾ ಇಬ್ಬರು? ಅವಳ ಹೆಸರು ಅವಳಿಗೆ ದೇವರೇ ಗೊತ್ತಿಲ್ಲ ನಾನು ಸೇವ್ ಮಾಡಿದ್ದೀನಿ ಅಂತ. ಲಾಸ್ಟ್ ಕ್ವಶನ್. ಆ್ಯಂಡ್ ನನ್ನ ಹೆಸರು ನೀನೇನು ಸೇವ್ ಮಾಡಿದ್ದೀನಿ ಅಂತ ಬರೀಬೇಕಲ್ವಾ? ಬರೀತೀಯ ಬಿಡು, ಆರಾಮಾಗಿರ್ತೀಯ. ಮಾಡಿರ್ತೀಯ. ಇನ್ನೇನು ಮಾಡಿರ್ತೀಯ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಏನು ಗೆಸ್ ಮಾಡಿ. ಶಾರು ಅಂತಾನೆ ಸೇವ್ ಮಾಡ್ಕೊಂಡಿರ್ಬೋದು. ಏನು ಮಾಡಿದ್ದು ಆ್ಯಕ್ಚುಲಿ ಶಾರು VHD ಅಂತ ಇರ್ಬೋದು. ಅವಳೆಲ್ಲೋದ್ರೆ ನಮ್ಮ ಕಾಲೇಜನ್ನ ರೆಪ್ರೆಸೆಂಟ್ ಮಾಡೋದು ಮಾತ್ರ ಮರೆಯಲ್ಲ, ಯಾಕೆ ರೆಪ್ರೆಸೆಂಟೇಟಿವ್ ಆಗಿದ್ಲಲ್ಲ. ಶಾರು VHD ಅಂತ ಬರ್ತೀವಿ. ಮೇ ಬಿ ನಾನು ವರ್ಷ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ ಅಂತ ಬರ್ದಿದ್ದೀನಿ. ಕರೆಕ್ಟಾ? ಅವಳ ಹೆಸರು ನಾನು ಆ್ಯಕ್ಚುಲಿ ನಾದಿನಿ ಅಂತ ಸೇವ್ ಮಾಡಿದ್ದೀನಿ. ಅವಳೇ ಗೊತ್ತಿಲ್ಲ, ಅದು ನಾದಿನಿ ಅಂತ ಸೇವ್ ಮಾಡಿದ್ದೀನಿ. ಸೊ ಎಷ್ಟಾಯ್ತಮ್ಮ? ಎಷ್ಟು ಯಾರ್ಯಾರ್ದು ರಾಂಗು ರೈಟು, ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ಸು? ನಮ್ಮ ತೆರೆ ಹಿಂದೆ ನಮ್ಮ ಮಮ್ಮಿ ಕೆಲಸ ಮಾಡ್ತಾಯಿದ್ರು, ಇವಾಗೂ ಕೆಲಸ ಮಾಡ್ತಾರೆ ನನ್ನ ಮಗನ ಇಟ್ಕೊಂಡು. ನನ್ನ ಮಗ ಇವಾಗ ಎಷ್ಟು ಪಾಯಿಂಟ್ಸ್ ಯಾರಿಗೆದ್ರು ಏನು ಅಂತ ಇವಾಗ ನೋಡ್ಬೇಕಲ್ಲ, ತೆಗ್ಬೇಕಾ ತೋರಿಸಿ.
ಅದು ನಾನು ಕರೆಕ್ಟ್ ಯಾವ್ದು ಅಂತ ಹೇಳ್ತೀನಿ. ಇದು ಕರೆಕ್ಟು. ನೋಡಿ ಫ್ರೆಂಡ್ಸ್ ಹೆಂಗೆ ರಾಂಗ್ ಕರೆಕ್ಟು. ಇದು ರಾಂಗು. ಎಷ್ಟು ಅಂತ ನೆನೆಸ್ಕೊಳ್ರಿ ಪಾಯಿಂಟ್ಸ್. ಇದೇನಿದು ಸೀಕ್ರೆಟ್ ಟ್ಯಾಲೆಂಟ್ ಅಲ್ಲ, ಅದು ರಾಂಗ್. ಇದು ಕರೆಕ್ಟು. ಇದು ರಾಂಗು. ಇದೇನಿದು ಡಾಗ್ ಕ್ಯಾಟಾ? ಕರೆಕ್ಟು. ನಿದ್ದೆ ಮಾಡೋದು ಅಂತ ಬರೋದು. ನಾನು ಸ್ಲೀಪಿಂಗ್ ಅಂತಲೇ ಬರ್ತೀನಿ ಆ್ಯಕ್ಚುಲಿ. ವರ್ಸ್ಟ್ ಹ್ಯಾಬಿಟ್. ಕರೆಕ್ಟು. ಟಿ ವಿ ನೋಡಲ್ವಂತೆ ಇನ್ನಲ್ಲೇನು ಇದು ಟಿ ವಿನೇ ನೋಡ್ದಂಗೆ ಇರೋಕ್ಕೆ. ಇದು ಕರೆಕ್ಟು. ಇದು ರಾಂಗು. ಶಾರು VHD ರಾಂಗ್. ಕೌಂಟ್ ಮಾಡಿ ಎಷ್ಟು ಅಂತ. ಬೇಗ ಬೇಗ ಕೌಂಟ್ ಮಾಡಿ. 1 2 3 4 5 ಪೇಪರ್ಗೆ ಒಂದೊಂದು ಕರೆಕ್ಟ್ ಬರ್ದೋಳೆ. 6. ನಂದು ಚಾರು 6 ಆನ್ಸರ್ ಕರೆಕ್ಟ್ ಮಾಡಿದ್ದಾಳೆ. ಇದು ರಾಂಗಾ? ರಾಂಗ್. ರೈಟ್ ರೈಟ್ ರಾಂಗ್ ರೈಟ್ 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 ರೈಟ್. ಇದು ಬರ್ತಿಲ್ಲ, ಇದು ಬರ್ತಿಲ್ಲ. ಏನು ಬರ್ತಿಲ್ಲ? ಇದು ಏನಿದು? ಬೇಗ ನಂಬೋದು. ಇದು ಕರೆಕ್ಟು. ಇದು ರಾಂಗು. ಇದು ಕರೆಕ್ಟು. 1 2 3 4 5 6 7 8 9 10 11. ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನನ್ನು ಅಂದರೆ 4 ಆನ್ಸರ್ ಕರೆಕ್ಟ್ ಬರ್ದವಳೆ. 15 4 ಅಲ್ಲ 6. ಸಾರಿ 6 ಅಂತ. 6 ಆನ್ಸರ್ ಕರೆಕ್ಟ್ ಮಾಡಿದ್ದಾಳೆ. 6 ಕರೆಕ್ಟ್ ಬರ್ದವಳೆ. ನಾನು 11 ಬರ್ದಿದ್ದೀನಿ ಡಿಫ್ರೆನ್ಸ್ ಕರೆಕ್ಟಾಗಿ. ಅಂದರೆ ಯಾರು ಜಾಸ್ತಿ ಯಾರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾನು. ಬಿಡು, ಇವಾಗ ಏನು ಗೆದ್ಬಿಟ್ಟಲ್ಲ, ಬಿಡು. ನನಗೆ ತಿಂಡಿ ಕೊಡ್ತೀಯ ಅದರಲ್ಲಿ? ಗೆದ್ದಿರೋದು ಇಬ್ಬರು. ಇವಾಗ ನನಗೆ ಪಾರ್ಟಿ ಕೊಡಿಸ್ರಿ ಗೆದ್ದಿರೋರು. ಸೊ ಫ್ರೆಂಡ್ಸ್, ಈ ಚಾಲೆಂಜ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಇದರಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಬ್ಲಾಗೊಂದಿಗೆ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.